ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಉತ್ತಮವಾದ ಕೂದಲು ಬೆಳವಣಿಗೆಗೆ ಏನು ಮಾಡಬೇಕು? ಪುರುಷರಿಗೂ ಬೇಕು, ಇದು ಮಹಿಳೆಯರಿಗೂ ಬೇಕು. ಮಹಿಳೆಯರು ಜಾಸ್ತಿ ವರಿ ಮಾಡಿರ್ತಾರೆ. ಸೊ ನಮ್ಮೊಂದಿಗೆ ಡಾಕ್ಟರ್ ಜಿನು ಆಂಟೋನಿ ಅವರಿದ್ದಾರೆ. ಅವರ ಕೂದಲನ್ನು ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಕೇರಳದವರಿಗೆ ನೀವು ಯಾರಿಗೇ ನೋಡಿದ್ರೂ ಕೂಡ 99% ಜನ ಕೇರಳದವರಿಗೆ ಕೂದಲು ತುಂಬ ಚೆನ್ನಾಗಿರುತ್ತೆ. ಸೊ ಯಾಕಿದು, ಹೇಗೆ ಕೂದಲು ಚೆನ್ನಾಗಿ ಬೆಳಲಿಕ್ಕೆ ಏನೆಲ್ಲ ಮಾಡಬೇಕು, ಯಾವುದೆಲ್ಲ ಸೀಕ್ರೆಟ್ಸ್ ಇದೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಈ ನಿಮ್ಮ ಸುಂದರವಾದ ಕೂದಲಿನ ಒಂದು ಸೀಕ್ರೆಟನ್ನು ಹೇಳಿ. ಸೊ ಫಸ್ಟ್ ಸೀಕ್ರೆಟ್ ಏನಂದರೆ, ನಮ್ಮದು ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ, ನಾನು ಯಾವಾಗಲೂ ತಣ್ಣೀರು ಸ್ನಾನದಲ್ಲಿನೇ ಸ್ನಾನ ಮಾಡೋದು ತಲೆಗೆ ಯಾವಾಗಲೂ. ಸೊ ಅದಕ್ಕೆ ಕೇರಳದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಣ್ಣೀರು ಸ್ನಾನನೇ ಮಾಡ್ತಾರೆ. ಹೌದು, ಅದು ಬಹಳ ಒಂದು ಅಬ್ಸರ್ವೇಷನ್. ಬಿಸಿನೀರಲ್ಲಿ ಸ್ನಾನ ಮಾಡಿದರೆ ನಮ್ಮದು ಸ್ಕ್ಯಾಲ್ಪ್ ಹೇರ್ ಫಾಲಿಕಲ್ಸ್ ಅಂತ ಹೇಳ್ತೀವಿ, ಅದ್ರದ್ದು ಹೆಲ್ತ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗಲೂ ತಲೆ ಸ್ನಾನ ಮಾಡುವಾಗ ತಣ್ಣೀರಲ್ಲಿನೇ ತಲೆ ಸ್ನಾನ ಮಾಡಬೇಕು. ಸೊ ತಲೆ ಸ್ನಾನ, ಹೆಡ್ ಬಾತ್ ಏನು ಮಾಡ್ತೀರಲ್ಲ, ಎಲ್ಲರೂ ತುಂಬ ಬಿಸಿ ನೀರನ್ನು ಸ್ನಾನ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಪ್ರಿಫರ್ ಮಾಡ್ತಾರೆ. ಬಿಸಿನೀರಿಂದ ಖಂಡಿತವಾಗಿ ಕೂದಲಿನ ಹೇರ್ ಫಾಲಿಕಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ದಯಮಾಡಿ ಉಗುರು ಬಿಸಿ ಅಥವಾ ತಣ್ಣೀರಿನ ಸ್ನಾನವನ್ನೇ ಮಾಡಿ, ಬಿಸಿನೀರಿನ ಸ್ನಾನವನ್ನು ಮಾಡಬೇಡಿ ಅನ್ನುವಂಥ ಕಿವಿ ಮಾತು. ಅದ್ಭುತವಾದ ಸತ್ಯ ಇದು. ಪ್ರಾಕ್ಟಿಕಲ್ ಮೂಲಕ ನಿಮಗೆ ರುಜುವಾತಾಗುತ್ತೆ. ಕೇರಳಕ್ಕೆ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೇರಳದಲ್ಲಿ ನೀವು ವಯನಾಡಂತಹ ಓಲ್ಡ್ ಪ್ಲೇಸಿಗೆ ಹೋದರೂ ಕೂಡ ಅಲ್ಲಿ ಯಾವುದೇ ಗೀಸರ್ ಇರಲ್ಲ, ಯಾವುದೇ ಬಿಸಿನೀರಿನ ವ್ಯವಸ್ಥೆ ಇರಲ್ಲ, ಬರೀ ಬಾತ್ರೂಮ್ ಇರುತ್ತೆ, ಶವರ್ ಇರುತ್ತೆ. ಸೊ ತಣ್ಣೀರು ಸ್ನಾನನೇ ಮಾಡ್ತಾರೆ. ಸೆಕೆಂಡ್ ಇರೋದು, ತಲೆಯಲ್ಲಿ ನಾವು ಏನು ಅಪ್ಲೈ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡೆಡ್ ಇರುತ್ತೆ. ಸೊ ನಾವು ಯಾವಾಗಲೂ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ಹೇರಲ್ಲಿ ಆಯಿಲ್ ಅಪ್ಲೈ ಮಾಡಬೇಕು. ಸೊ ನಾವು ಕೊಬ್ಬರಿ ಎಣ್ಣೆ ನಾವು ಪ್ರಿಫರ್ ಮಾಡೋದು ಕೊಬ್ಬರಿ ಎಣ್ಣೆನೇ. ಸೊ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಸ್ವಲ್ಪ ಬಿಸಿ ಮಾಡಿ ಹಚ್ಬೋದು. ಇಲ್ಲಾಂದರೆ ನಾವು ಆಯಿಲ್ ಹಚ್ಚುವಾಗ ಬರೀ ಸ್ಕ್ಯಾಲ್ಪಿಗೆ ಅಷ್ಟೇ ಅಲ್ಲ, ನಮ್ಮದು ರೂಟಿಗೆ ಮತ್ತು ಕಂಪ್ಲೀಟ್ ಹೇರಿಗೆ ಫುಲ್ ಆಲ್ ಓವರ್ ದಿ ಲೆಂತ್ ನಾವು ಆಯಿಲ್ ಅಪ್ಲೈ ಮಾಡಬೇಕು. ಅವಾಗಷ್ಟೇ ಸ್ಪ್ಲಿಟನ್ಸ್ ಅಂತ ಹೇಳ್ತೀವಿ. ಕೆಲವರಿಗೆ ಹೇರ್ ಎಷ್ಟಿದೆ ಅಷ್ಟು ಬರುತ್ತೆ, ಅದರಿಂದ ಜಾಸ್ತಿ ಅವರಿಗೆ ಬರಲ್ಲ. ಅದು ಯಾಕೆಂದರೆ ಒಂದು ಲೆಂತ್ ಬರುವಾಗ ನಾವು ಕಂಪ್ಲೀಟ್ ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ಸ್ಪ್ಲಿಟನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಹಂಗೆ ಸ್ಪ್ಲಿಟ್ ಆಗುವಾಗ ಮತ್ತೆ ಪುನಃ ಹೇರ್ ಗ್ರೋತ್ ಆಗಲ್ಲ, ಅದು ಅಲ್ಲಿನೇ ಸ್ಟಾಪ್ ಆಗುತ್ತೆ. ಅವಾಗ ನಾವು ಏನು ಮಾಡಬೇಕು, ಕಂಪ್ಲೀಟ್ ಪೂರ್ತಿ ಕವಲೊಡೆಯುತ್ತೆ. ಸೊ ಕವಲೊಡೆಯುವಾಗ ಹೇರ್ ಗ್ರೋತ್ ಸ್ಟಾಪ್ ಆಗುತ್ತೆ. ಸೊ ಚೆನ್ನಾಗಿ ಕೂದಲು ಬರಲಿಕ್ಕೆ ಆ ಕವಲೊಡೆಯೋದು ಬರಬಾರ್ದು ಅಂದರೆ ನೀವು ತುದಿಯವರೆಗೂ ತೈಲವನ್ನು, ಅದರಲ್ಲೂ ಒರಿಜಿನಲ್ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಬೇಕು, ಹಚ್ಚಬೇಕು. ಸೆಕೆಂಡ್, ಸೊ ನಾವು ಯಾವಾಗಲೂ ಹೇರ್ ವಾಶ್ ಮಾಡುವಾಗ ಆಯಿಲ್ ಅಪ್ಲೈ ಮಾಡಲೇಬೇಕು, ಇಲ್ಲಾಂದರೆ ಸ್ಕ್ಯಾಲ್ಪ್ ತುಂಬ ಡ್ರೈ ಆಗುತ್ತೆ, ತುಂಬ ಹೇರ್ ಫಾಲ್ ಆಗುತ್ತೆ. ಥರ್ಡ್, ನಾವು ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿಬಿಟ್ಟು ಜಾಸ್ತಿ ಈಗ ಕಂಡೀಷ್ನರು, ಹೇರ್ ಸೀರಮ್ ಅದು ಎಲ್ಲ ಒಟ್ಟಿಗೆ ಅಪ್ಲೈ ಮಾಡಬಾರ್ದು. ಅದು ನಮ್ಮದು ಹೇರ್ ಟೈಪ್ ಯಾವುದಿದೆ, ಡ್ರೈ ಹೇರ್ ಇದೆಯಾ, ಆಯಿಲಿ ಹೇರ್ ಟೈಪ್ ಇದೆಯಾ, ಅದನ್ನು ನೋಡಿಬಿಟ್ಟು ಯಾವುದು ಸ್ಯೂಟ್ ಆಗುತ್ತೆ ಆ ಥರ ಒಂದು ಹರ್ಬಲ್ ಶಾಂಪೂಸನ್ನು ಉಪಯೋಗಿಸೋದು ಒಳ್ಳೆಯದು. ದಯಮಾಡಿ ನೀವು ಸ್ಟ್ರಾಂಗ್ ಶಾಂಪೂವನ್ನು ಉಪಯೋಗಿಸಬೇಡಿ. ಯಾರಿಗೆ ಡ್ಯಾಂಡ್ರಫ್ ಇದೆಯೋ ಅವರಿಗೆ ನಾವು ಅಲ್ಫಾ ನ್ಯಾಚುರಲ್ ಹೇರ್ ಆಯಿಲ್ ಇದೆ, ಹೇರ್ ಆಯಿಲನ್ನು ನಾವು ರೆಡಿ ಮಾಡಿದ್ದೇವೆ. ಸೊ ಡ್ಯಾಂಡ್ರಫ್ ತುಂಬ ಇದ್ದವರಿಗೆ ಅಲ್ಫಾ ನ್ಯಾಚುರಲ್ ಡ್ಯಾಂಡ್ರಫ್ ಹೇರ್ ಆಯಿಲ್ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ. ಖಂಡಿತವಾಗಿ ಅದನ್ನು ಅಪ್ಲೈ ಮಾಡಿ, ತುಂಬ ಸಹಾಯ ಆಗುತ್ತೆ. ಅನೇಕ ಸಂಶೋಧನೆಗಳು ರುಜುವಾತು ಮಾಡಿದಂತಹ ಡ್ಯಾಂಡ್ರಫನ್ನು ಕಡಿಮೆ ಮಾಡುವಂಥ ಹೇರ್ ಆಯಿಲನ್ನು ನಾವು ರೆಡಿ ಮಾಡಿದ್ದೇವೆ. ಅದಕ್ಕೆ ಕೂದಲಿಗೂ ಅದು ಒಳ್ಳೆಯದು. ಓಕೆ. ಸೊ ನೆಕ್ಸ್ಟ್ ಮೇಯ್ನಾಗಿ ನಾವು ಯಾವ ಥರ ಗ್ರೋತಿಗೆ ಆದರೂ ಕೂಡ ಪ್ರಾಪರಾಗಿ ಒಳ್ಳೆ ನ್ಯೂಟ್ರಿಷಸ್ ಆಗಿರುವ ಊಟ ಕೊಡಬೇಕು. ಸೊ ಅದೇ ಥರನೇ ನಮ್ಮ ಹೇರ್ ಗ್ರೋತಿಗೆ, ಹೇರ್ ಫಾಲಿಕಲ್ಸಿಗೆ ಊಟ ಬೇಕು. ಸೊ ಯಾವ ಥರ ಊಟದಿಂದ ನಮಗೆ ಹೇರ್ ಗ್ರೋತ್ ಆಗುತ್ತೆ, ಚೆನ್ನಾಗಿ ಪ್ರೋಟೀನ್ ಇರುವುದು, ಜಿಂಕ್, ಸೆಲೇನಿಯಂ, ಬಯೋಟಿನ್, ಈ ಥರ ನ್ಯೂಟ್ರಿಯೆಂಟ್ಸ್ ಇದ್ದರೆ ಅಷ್ಟೇ ಹೇರ್ ಗ್ರೋತ್ ಆಗೋದು. ಜಿಂಕು, ಸೆಲೆನಿಯಮು, ಪ್ರೋಟೀನು, ಬಯೋಟಿನ್ನು, ಈ ಥರ ಎಲ್ಲ ರೀತಿಯ ಪೋಷಕಾಂಶಗಳು ನಮಗೆ ಬೇಕು. ಮೆಗ್ನೀಷಿಯಮ್. ಸೊ ಡಯಟಲ್ಲಿ ಜಾಸ್ತಿ ಏನು ಮಾಡಬೇಕು, ಪ್ರೋಟೀನ್ ಸೋರ್ಸಿಗೆ ನಾವು ಮೇಯ್ನಾಗಿ ಮೊಟ್ಟೆ ತಗೊಳ್ತೀವಿ ಅಂದರೆ ನೀವು ಮೊಟ್ಟೆ ಡೈಲಿ ಒಂದು ಮೊಟ್ಟೆ ಪೂರ್ತಿ ಒಂದು ಫುಲ್ ಎಗ್ ತಗೋಬೇಕು. ಎಲ್ಲವನ್ನು ಎಸಿಬೇಡಿ, ಎಲ್ಲವನ್ನು ಸೇರಿಸಿ ಆ ಒಂದು ಹಳದಿ ಭಾಗವನ್ನು ಸೇರಿಸಿ ದಿನಕ್ಕೆ 2 ಅಥವಾ 3 ಅಥವಾ 4 ಮೊಟ್ಟೆಯನ್ನು ಕೂಡ ನೀವು ತಿನ್ಬೋದು. ಮೊಟ್ಟೆ ತಿನ್ನುವಂಥವರಾಗಿದ್ದರೆ ಖಂಡಿತವಾಗಿ ಮೊಟ್ಟೆ ತಿನ್ನೋದ್ರಿಂದಾಗಿ ಖಂಡಿತವಾಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಮೊಟ್ಟೆ ತಿನ್ನಲಿಕ್ಕೆ ಆಗೋದಿಲ್ಲ, ಮೊಟ್ಟೆ ತಿನ್ನಲ್ಲ ನಾವು ಅಂತಿದ್ರೆ ಕನಿಷ್ಠ 2 ರಿಂದ 3 ಗ್ಲಾಸ್ ಹಾಲನ್ನು ಕುಡಿಬೇಕು. ಸೊ ಹಾಲಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ. ಸೊ ಆ ಪ್ರೋಟೀನ್ ಅಂಶ ಈ ಒಂದು ಕೂದಲು ರೆಡಿ ಆಗಲಿಕ್ಕೆ ಪ್ರೋಟೀನ್ ಬೇಕು. ಇಲ್ಲಾಂದ್ರೆ ಪ್ರೋಟೀನ್ ಪೌಡರ್ ಹಾಕಿನೂ ಕೂಡ 1 ಗ್ಲಾಸ್ ಹಾಲು ಡೈಲಿ. 1 ಗ್ಲಾಸ್ ಹಾಲಿಗೆ ನೀವು ಒಂದು ಸೇಬು ಹಣ್ಣು, 2 ಚಮಚ ಪ್ರೋಟೀನು, ಒಂದು 5-6 ಬಾದಾಮಿ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿತಾ ಬಂದರೆ ಅಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಇದೆ, ಪ್ಯೂರ್ ವೇ ಪ್ರೋಟೀನ್. ಅದರಲ್ಲಿ ಯಾವುದೇ ಒಂದು
ರಾಸಾಯನಿಕ ಇರೋದಿಲ್ಲ, ಪ್ಯೂರ್ ವೇ ಪ್ರೋಟೀನ್ ಇರುತ್ತೆ. ಅದನ್ನು 2 ಸ್ಪೂನ್ ಹಾಕಿ ಹಾಲಲ್ಲಿ ಸೇರಿಸಿ ಸೇಬು ಹಣ್ಣನ್ನು ಹಾಕಿ ರುಚಿಯಾದ ಶೇಕ್ ಮಾಡ್ಕೊಂಡು ಕೂಡ ಕುಡಿಬೋದು. ಸೆಕೆಂಡ್ ಅದಕ್ಕೆ ಬೇಕದು ನಾವು ಹೇಳಿದ್ರೆ ಜಿಂಕ್, ಸೆಲೇನಿಯಂ, ಮಗ್ನೀಷಿಯಂ. ಅದಕ್ಕೆ ಸೀಡ್ಸ್, ಲೋಟಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್. ಸೊ ಬೀಜಗಳಲ್ಲಿ ಈ ಕೂದಲಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ನಮಗೆ ಸಿಗುತ್ತೆ. ಜಿಂಕ್ ಇರ್ಬೋದು, ಸೆಲೇನಿಯಂ ಇರ್ಬೋದು, ಬಯೋಟಿನ್ ಇರ್ಬೋದು. ಇದೆಲ್ಲ ಸಿಗಲಿಕ್ಕೆ ನಾವು ಬೀಜಗಳನ್ನು ಹಾಗೂ ನಟ್ಸನ್ನು ಉಪಯೋಗಿಸ್ಬೇಕು. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಜೊತೆಗೆ ಕನಿಷ್ಠ ದಿನಕ್ಕೆ 2 ಅಥವಾ 3 ಸ್ಪೂನ್ ಬೀಜಗಳನ್ನು ತಿನ್ನಬೇಕು. ಯಾವುದದು ಬೀಜ? ನೀವು ಕರ್ಬೂಜದ ಬೀಜವನ್ನು ತಿನ್ಬೋದು. ಇಲ್ಲ ಕಲ್ಲಂಗಡಿ ಬೀಜ ನಿಮಗೆ ಡ್ರೈ ಫ್ರೂಟ್ ಶಾಪಲ್ಲಿ ಸಿಗುತ್ತೆ, ಅದನ್ನು 1 ಅಥವಾ 2 ಸ್ಪೂನ್ ತಿನ್ಬೋದು. ಅಥವಾ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಅದನ್ನು ಖಂಡಿತವಾಗಿ ತಿನ್ಬೋದು. ಇಲ್ಲ ಬೂದುಗುಂಬಳಕಾಯಿಯ ಬೀಜ, ಅದು ಕೂಡ ಸಿಗುತ್ತೆ, ಕುಂಬಳಕಾಯಿ ಬೀಜ, ಅದನ್ನು ಕೂಡ ತಿನ್ಬೋದು. ಸೊ ಇದು ಯಾವುದೋ 4ರಲ್ಲಿ ಯಾವುದಾದ್ರು ಒಂದಾದರೂ ದಿನಕ್ಕೆ 1 ಅಥವಾ 2 ಸ್ಪೂನ್ ತಿಂತಾ ಬಂದರೆ ಎಲ್ಲ ರೀತಿಯ ಪೋಷಕಾಂಶ ಸಿಗುತ್ತೆ. ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ, ನಾಗವೇಣಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಇನ್ನೊಂದು ಎಕ್ಸ್ಟ್ರಾ ಒಂದು ಟಿಪ್ ಹೇಳ್ಕೊಡ್ತೀವಿ. ಅದು ವೀಕ್ಲಿ ಒನ್ಸ್ ಒಂದು ಹೇರ್ ಮಾಸ್ಕ್, ಹೇರ್ ಪ್ಯಾಕ್ ಥರ ಮನೆಯಲ್ಲಿನೇ ಮಾಡಿ ಅವ್ರಿಗೆ ವಾರಕ್ಕೆ 1 ದಿವಸ ಒಂದು ಹೇರ್ ಪ್ಯಾಕ್ ಮಾಡೋದನ್ನು ಇವತ್ತು ಡಾಕ್ಟರ್ ಜಿನು ಆಂಟೋನಿಯವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅದಕ್ಕೆ ಒಂದಿಲ್ಲ ಅಂದರೆ 2 ಚಮಚ ಫೆನುಗ್ರೀಕ್ ಮೆಂತೆ ನೆನೆಸಿಟ್ಟು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಒಂದು 2 ಚಮಚ ಮೆಂತೆ, ಅದಕ್ಕೆ ಈ ದಾಸವಾಳ ಲೀಫ್, ದಾಸವಾಳದ ಎಲೆಗಳು, ದಾಸವಾಳ ಕೂಡ ಹಾಕ್ಬೋದು, ದಾಸವಾಳ ಹೂವು ಕೂಡ ಹಾಕ್ಬೋದು. ಅದಕ್ಕೆ ಒಂದಿಲ್ಲ ಅಂದರೆ 2 ಚಮಚ ಮೊಸರು, 1 ಚಮಚ ನೆನೆಸಿದಂತಹ ಈ ಒಂದು ಮೆಂತೆ, ಹಾಗೇನೆ ದಾಸವಾಳದ ಎಲೆ, ದಾಸವಾಳದ ಹೂವು, ಹಾಗೇನೆ ಮೊಸರು ಮತ್ತೆ ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್, ಎಣ್ಣೆ ಅದೆಲ್ಲ ಹಾಕಿ ಮಿಕ್ಸಿಯಲ್ಲಿ ಇಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದು ತಲೆಗೆ ಹಚ್ಚಿ ಒಂದು 15 to 20 ಮಿನಿಟ್ಸ್ ಬಿಡಬೇಕು. ಅದು ಆದಮೇಲೆ ಒಂದು ಮೈಲ್ಡ್ ಹೇರ್ ಶ್ಯಾಂಪೂ ಅಲ್ಲಿ ವಾಶ್ ಮಾಡಿದರೆ ಅದು ವೀಕ್ಲಿ ಒನ್ಸ್ ಹೇರ್ ಪ್ಯಾಕ್, ವಾರಕ್ಕೆ 1 ದಿವಸ ಮಾಡುವಂಥ ಒಂದು ಹೇರ್ ಪ್ಯಾಕನ್ನು ಇವತ್ತು ನಾವು ಹೇಳ್ಕೊಟ್ಟಿದ್ದೇವೆ. ಈ ಹೇರ್ ಪ್ಯಾಕನ್ನು ವಾರಕ್ಕೆ 1 ದಿವಸ ಮಾಡಿ ಅನಂತರ ವಾಶ್ ಮಾಡಬೇಕಾದ್ರೆ ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ನೀವು ಮೈಲ್ಡ್ ಶಾಂಪೂವನ್ನು ಯಾವ್ದಾದ್ರು ಉಪಯೋಗಿಸ್ಬೋದು. ಸೊ ಹರ್ಬಲ್ ಶಾಂಪೂವನ್ನು ಯಾವ್ದಾದ್ರು ಉಪಯೋಗಿಸ್ಬೋದು, ಖಂಡಿತವಾಗಿ ಅದು ಸಹಾಯ ಮಾಡುತ್ತೆ. ಇಲ್ಲ ನಿಮಗೆ ಆಲ್ಫಾ ನ್ಯಾಚುರಲ್ ಹರ್ಬಲ್ ಶಾಂಪೂ ಕೂಡ ನಾವು ನಿಮಗೆ ರೆಡಿ ಮಾಡಿದ್ದೇವೆ, ಅದನ್ನು ಕೂಡ ನೀವು ತರಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೇನಾದರೂ ಟೆಕ್ನಿಕ್ ಮೇಡಮ್? ಇನ್ನು ಚೆನ್ನಾಗಿ ನೀರು ಕುಡಿಬೇಕು. ಸೆಕೆಂಡ್ ಪ್ರಾಪರ್ ಆಗಿ ಸ್ಲೀಪ್ ನಮಗೆ ಸ್ಟ್ರೆಸ್ ತುಂಬ ಇದ್ದರೆ ನಾವು ಎಷ್ಟೊಂದು ಊಟ ಮಾಡಿದ್ರೂ ಕೂಡ ಹೇರ್ ಫಾಲ್ ಹಾಗೆ ಇರುತ್ತೆ, ಅಂದರೆ ಸ್ಟ್ರೆಸ್ ರಿಲೇಟೆಡ್ ಅದು. ಸೊ ಚೆನ್ನಾಗಿ ನಾವು ನಿದ್ದೆ ಮಾಡಬೇಕು. ಸ್ಟ್ರೆಸ್ ರಿಲೀಫ್ ಮಾಡಲಿಕ್ಕೆ ಮೆಡಿಟೇಷನ್ಸ್, ಯೋಗ, ಆಸನಾಸ್, ಪ್ರಾಣಾಯಾಮಸ್ ಆ ಥರ ಟೆಕ್ನಿಕ್ಸ್ ಮಾಡಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಸೊ ನೀರನ್ನು ಜಾಸ್ತಿ ಕುಡಿಬೇಕು, ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಕನಿಷ್ಠ 6 ರಿಂದ 7 ತಾಸು ಒಳ್ಳೆ ನಿದ್ದೆ ಮಾಡಬೇಕು. ಇದು ಕೂಡ ಬಹಳ ಮುಖ್ಯ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ, ಕೂದಲು ನಾಗವೇಣಿ ಆಗಲಿಕ್ಕೆ ಯಾವುದೆಲ್ಲ ಉಪಾಯಗಳನ್ನು ಮಾಡ್ಬೋದು ಅನ್ನೋದನ್ನು ಡಾಕ್ಟರ್ ಜಿನು ಆಂಟೋನಿ ಅವರು ಬಹಳ ವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಅನುಸರಿಸೋಣ. ಈ ಒಂದು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ, ಹೆಚ್ಚೆಚ್ಚು ಜನರಿಗೆ ಇದನ್ನು ತಲುಪಿಸೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.